MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗಲೂ ನಿಮಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪ್ರೈಮ್ ಟೈಮ್. ನಾನು ಸ್ಮಿತಾ ರಂಗನಾಥ್, ನನ್ನ ಜೊತೆಯಲ್ಲಿದ್ದಾರೆ ನನ್ನ ಕಲೀಗ್ ನಾಗೇಂದ್ರ ಬಾಬು. ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ ನಲ್ಲಿ ಬಹಳ ಮುಖ್ಯವಾಗಿ ಚಂದ್ರಬಾಬು ನಾಯ್ಡು ಅವರು ಪ್ರಧಾನಿ ಮೋದಿ ಮುಂದೆ ಒಂದು ಸಜೆಷನ್ ಇಟ್ಟಿದ್ದಾರೆ. ಭಾರತದಲ್ಲಿ ಇನ್ನು ಮುಂದೆ ನೋಟುಗಳ ಅವಶ್ಯಕತೆನೇ ಬೇಡ, ಎಲ್ಲವೂ ಕೂಡ ಡಿಜಿಟಲ್ ಪೇಮೆಂಟ್ ಮಾಡಿಬಿಡಿ, ಮತ್ತೊಮ್ಮೆ ಆ ಮೂಲಕ ನೋಟ್ ಬ್ಯಾನ್ ಮಾಡಿ ಅಂತ ಹೇಳಿ. ನೋಟ್ ಬ್ಯಾನ್ ಆಗತ್ತಾ? ಇದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಏನು ಹೇಳಿದ್ರು? ಇನ್ಫ್ಯಾಕ್ಟ್ ಭಾರತದಂತ ದೇಶದಲ್ಲಿ ಡಿಜಿಟಲ್ ಪೇಮೆಂಟ್ 100% ಡಿಜಿಟಲ್ ಪೇಮೆಂಟ್ ಸಾಧ್ಯ ಇದೆಯಾ? ಇದ್ರ ಬಗ್ಗೆ ಆರ್ಥಿಕ ತಜ್ಞರು ಏನು ಹೇಳ್ತಾರೆ, ಇದರ ಇನ್ ಡೀಟೇಲ್ ರಿಪೋರ್ಟ್ ಅನ್ನು ನಿಮ್ಮ ಮುಂದೆ ಇಡ್ತೀವಿ. ಇದರ ಜೊತೆಗೆ ದಕ್ಷಿಣ ಕನ್ನಡ ಮತ್ತೆ ಪ್ರಕ್ಷುಬ್ಧವಾಗಿತ್ತು. ಅಬ್ದುಲ್ಲಾ ಹತ್ಯೆ ಅದಾದ ನಂತರದಲ್ಲಿ ಯಾರೆಲ್ಲರ ಬಂಧನ ಆಗಿದೆ, ಇದರ ಡೀಟೇಲ್ಸ್, ಮಳೆ ಅಪ್ಡೇಟ್, ಹಾಗೆ ಕನ್ನಡಿಗರ ಆಕ್ರೋಶಕ್ಕೆ ಗುರಿಯಾಗಿರುವ ಕಮಲ್ ಹಾಸನ್ ಅವರ ಉದ್ದಟತನ ಈಗಲೂ ಮುಂದುವರೆದಿದೆ. ಎಲ್ಲ ಸುದ್ದಿಯ ಡೀಟೇಲ್ ರಿಪೋರ್ಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ತಮಿಳಿನಿಂದ ಹುಟ್ಟಿದೆಯಂತೆ ನಮ್ಮ ಕನ್ನಡ, ಕಮಲ್ ಹಾಸನ್ ವಿರುದ್ಧ ಜೋರಾದ ಯುದ್ಧ, ಆದ್ರೂ ಕ್ಷಮೆ ಕೇಳಲ್ಲ ಅಂತ ನಟನ ಮುಂದುವಾದ. ಬಂಟ್ವಾಳದಲ್ಲಿ ರಹಿಮಾನ್ ಕೊಲೆ ಪ್ರಕರಣ, ಪೊಲೀಸರಿಂದ 3 ಆರೋಪಿಗಳ ಬಂಧನ, ಕಾಂಗ್ರೆಸ್ ತೊರೆಯಲು ಜಿಲ್ಲಾ ಮುಖಂಡರ ತೀರ್ಮಾನ. HAL ಸ್ಥಾಪಿಸಿದ್ದು ಮೊದಲ ಪ್ರಧಾನಿ ನೆಹರು ಅಂತ ಡಿಕೆಶಿ ಹೇಳಿಕೆ ಖಂಡಿಸಿದ ಯದುವೀರ್, DCM ಹೇಳಿದ್ದೆಲ್ಲ ಸುಳ್ಳು ಎಂದ ಒಡೆಯರ್. ಬ್ಯಾನ್ ಆಗುತ್ತಾ 500 ರೂಪಾಯಿ ನೋಟ್, ಭಾರತಕ್ಕೆ ಬೇಕಂತೆ ಡಿಜಿಟಲ್ ಪೇಮೆಂಟ್, ಮೋದಿ ಮುಂದೆ ಚಂದ್ರಬಾಬು ನಾಯ್ಡು ಪಟ್ಟು. ರಾಜ್ಯದಲ್ಲಿ ಮುಂದುವರೆದ ವರುಣಾರ್ಭಟ, ಸೇತುವೆಗಳು ಮುಳುಗಿ ವಾಹನ ಸವಾರರ ಪರದಾಟ, ಮನೆ ಕಳೆದುಕೊಂಡು ಜನ ಪೀಕಲಾಟ. ಕನ್ನಡಿಗರ ಕ್ಷಮೆಯನ್ನ ಕೇಳದಂತಹ ತಮಿಳು ನಟ ಕಮಲ್ ಹಾಸನ್ ಬೇಕಾಗಿಲ್ಲ. ಅವರು ಕ್ಷಮೆ ಕೇಳಿಲ್ಲ ಅಂತಂದರೆ ಕನ್ನಡದ ಗೌರವ ಏನು ಕಡಿಮೆ ಆಗೋದಿಲ್ಲ, ಕನ್ನಡದ ಇತಿಹಾಸವನ್ನು ಯಾರು ಕೂಡ ಅಳಿಸೋದಕ್ಕಾಗೋದಿಲ್ಲ. ಕ್ಷಮೆ ಕೇಳೋದು ಬೇಡ, ಕನ್ನಡ ಹುಟ್ಟಿದ್ದು ತಮಿಳಿನಿಂದ ಅನ್ನುವ ಹೇಳಿಕೆಗೆ ಸಮರ್ಥಿಸಿ ಮಾಡಿಕೊಂಡಿದ್ದಾರೆ. ಮತ್ತೊಮ್ಮೆ ಮುಂದಾಟವನ್ನು ಮುಂದುವರಿಸಿದಂತಹ ತಮಿಳು ನಟ ಕಮಲ್ ಹಾಸನ್, ಕನ್ನಡ ಭಾಷೆ ಬಗ್ಗೆ ನನ್ನ ಹೇಳಿಕೆಗೆ ಕ್ಷಮೆ ಕೇಳೋದಿಲ್ಲ, ನಾನು ಹೇಳಿದ್ದು ನನ್ನ ಪ್ರಕಾರ ಸರಿ, ಕಾವೇರಿ ನೀರು ಕುಡಿದಿರೋದು, ಹಾಗಾಗಿ ತಾನು ಮಾಡಿದ್ದೇ ಸರಿ ಅಂತ ಹೇಳ್ತಾರೆ. ಈ CM ಆಗೋ ಕನಸನ್ನು ಕಟ್ಕೊಂಡಿರೋರು, ರಾಜಕೀಯ ಪ್ರವೇಶ ಮಾಡುವಂಥವ್ರು ಹೀಗೆ ಮಾತಾಡ್ತಾ ಇರ್ತಾರೆ ಅಂತ ಹೇಳ್ತಾರೆ ಕೆಲವರು. ಮೋಸ್ಟ್ಲಿ ಕಮಲ್ ಹಾಸನ್ ಅವ್ರಿಗೆ ಹಾಗೇ ಆಗಿರಬೇಕು. ಸಿನಿಮಾ ಪ್ರಚಾರದ ಹುಚ್ಚಿಗೆ ಬಿದ್ದು ಈ ಥರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತೇಳಿ ನಾವಲ್ಲ, ಕನ್ನಡ ಪರ ಹೋರಾಟಗಾರರು ಹೇಳಿಕೆಯನ್ನು ಕೊಡ್ತಿದ್ದಾರೆ. ಕಮಲ್ ಹಾಸನ್ ಅವರು ಒಬ್ಬ ಒಳ್ಳೆಯ ನಟ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ನಟನೆಯ ವಿಚಾರವಾಗಿ ಮಾತ್ರ ಮಾತಾಡಬೇಕು. ಗೊತ್ತಿಲ್ಲದೆ ಸಿನಿಮಾದಲ್ಲಿ ಡೈಲಾಗ್ ಹೊಡಿದಂಗೆ ಹೊಡೆಯೋದು ಸರಿಯಲ್ಲ. ತಲೆ ಕೆಟ್ಟು ಕಮಲ್ ಹಾಸನ್ ಅವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟು ಬಿಟ್ಟಿರಬಹುದೇನೋ ಗೊತ್ತಿಲ್ಲ. ಕ್ಷಮೆ ಕೇಳ್ತಿದ್ದಾರೆ ಕನ್ನಡಿಗರು, ಕ್ಷಮೆ ಕೇಳಿ ಅಂತಂದರೆ ಇಲ್ಲ ನಾನು ಸರಿ, ನೀವು ಸರಿ, ನಮಗೆ ನಮ್ಮ ಕನ್ನಡವೇ ಸರಿ. ಕನ್ನಡದ ವಿಚಾರವಾಗಿ ಯಾಕೆ ಇವರು ಪ್ರಸ್ತಾಪ ಮಾಡಿ ಪ್ರಚಾರವನ್ನು ಗಿಟ್ಟಿಸ್ಕೋತಾರೋ? ಇಷ್ಟು ದಿನ ಎಲ್ಲೂ ಕಾಣಿಸ್ತಾ ಇರಲಿಲ್ಲ ಕಮಲ್ ಹಾಸನ್ ಅವರು ಮೀಡಿಯಾದಲ್ಲಿ. ಕನ್ನಡ ಬಗ್ಗೆ ಮಾತಾಡಿದ್ರು, ಮೀಡಿಯಾದಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ನಾವೇನಕ್ಕೆ ತೋರಿಸ್ತಾ ಇದ್ದೀವಿ ಅಂತಂದರೆ ಕನ್ನಡದ ಅಸ್ಮಿತೆ, ಕನ್ನಡವೇ ನಮ್ಮ ಉಸಿರು. ಆ ಕನ್ನಡದ ಬಗ್ಗೆ ಮಾತಾಡಿದವರು ನಾವು ತೋರಿಸ್ಲೇಬೇಕಲ್ವ, ಅವರ ಮುಖವಾಡವನ್ನು ಕಲ್ಚಿಸ್ಬೇಕಲ್ಲ. ಹಾಗಾಗಿ ನಾವು ನಮ್ಮ ಕೆಲಸವನ್ನು ಮಾಡ್ತಾಯಿದ್ದೀವಿ. ಅವರ ಕರ್ತವ್ಯವನ್ನು ಮಾಡೋದನ್ನು ಬಿಟ್ಟು ಬೇರೆ ಎಲ್ಲ ಕೆಲಸವನ್ನು ಮಾಡ್ತಿದ್ದಾರೆ. ಸಿನಿಮಾ ಆಯಿತು, ರಾಜಕೀಯ ಆಯಿತು, ಅದು ಮಾತ್ರ ಮಾಡಬೇಕು. ಅದು ಬಿಟ್ಟು ಹೋಗಿ ಬಂದು ಕನ್ನಡದ ಮೇಲೆ ಯಾಕೆ ಇವರ ದಬ್ಬಾಳಿಕೆ? ಇವ್ರಿಗೆ ಯಾಕೆ ಬೇಕು ಕನ್ನಡ ಭಾಷೆ ಬಗ್ಗೆ? ಕನ್ನಡದ ಇತಿಹಾಸ ಚೆನ್ನಾಗಿ ಗೊತ್ತಿದೆ ಎಲ್ರಿಗೂ. 5,000 ಇತಿಹಾಸ ಇರುವಂಥ ಕನ್ನಡ, ತನ್ನದೇ ಸ್ವಂತ ಲಿಪಿ ಇದೆ, ತನ್ನದೇ ಸ್ವಂತ ಬರವಣಿಗೆ ಇದೆ, ವ್ಯಾಕರಣ ಇದೆ.
ಹೆಚ್ಚು ವ್ಯಾಕರಣ ಇರುವಂಥ ಭಾಷೆ ಕನ್ನಡ. ವಿದೇಶಿಗರು ಇವತ್ತು ಬಂದು ಕನ್ನಡವನ್ನು ಬೇಗ ಕಲಿತು ಕನ್ನಡದ ಬಗ್ಗೆ ಹೆಮ್ಮೆ ಪಡ್ತಾರೆ. ಇವರು ಕನ್ನಡದ ನೆಲದಲ್ಲಿದ್ದುಕೊಂಡು ಕನ್ನಡದ ಅನ್ನ ತಿಂದು ಕನ್ನಡದ ನೀರನ್ನು ಕುಡಿದು ಇವರಿಗೆ ಕನ್ನಡ ಏನೋ ಒಂದು ರೀತಿಯಲ್ಲಿ ಇವರಿಗೆ ಬಿಸ್ನೆಸ್ ಆಗ್ಬಿಟ್ಟಿದೆ. ಇನ್ನು ಕಮಲ್ ಹಾಸನ್ ಅವರು ಇವತ್ತು ಏನು ಮಾತಾಡಿದ್ದಾರೆ ಒಮ್ಮೆ ಕೇಳ್ಕೊಂಬನ್ನಿ. See, they are confusing the issue. I think what I said was said out of love and with a lot of historians have taught me language history and that I didn't mean anything. And let me tell you, Tamil Nadu is a place which has been open. I don't say that there's no other state like that, but very rare state where a Menon has been our chief minister. A Reddy has been our chief minister. Tamilan has been chief minister. Then a Kannadiga Iyengar has been our chief minister from Mandya. When there was a problem in Chennai, which came from that chief minister who hailed from Karnataka, it was Karnataka who gave me support. The Kannadiga said, come here, we'll give you a house. Don't go anywhere. So the people will take care of Thug Life, Kamal Hassan and all these controversies. Politicians are not qualified to talk about language. They don't. ರಾಜಕಾರಣಿಗಳು ಭಾಷೆಯ ಬಗ್ಗೆ ಮಾತನಾಡಲಿಕ್ಕೆ ಯೋಗ್ಯರಲ್ಲ, ಅರ್ಹರಲ್ಲ. ಇದೇ ಜ್ಞಾನೋದಯ ಕನ್ನಡದ ನೆಲದಲ್ಲಿದ್ದಾಗ ಯಾಕಾಗಲಿಲ್ಲ ಕಮಲ್ ಹಾಸನ್ ಅವರೇ? ಕಮಲ್ ಹಾಸನ್ ಅವರು ಇವತ್ತು ಅಟ್ಲೀಸ್ಟ್ ಒಂದು ಕ್ಷಮೆ ಕೇಳ್ತಾರೆ ಅನ್ನೋ ನಿರೀಕ್ಷೆ ಇತ್ತು. ಯಾಕಂದರೆ ನಟ ಕಮಲ್ ಹಾಸನ್ ಅವರ ಚಿತ್ರಗಳನ್ನು ಕನ್ನಡಿಗರು ಕೂಡ ಪ್ರೋತ್ಸಾಹಿಸಿದ್ದಾರೆ, ಬೆಂಬಲಿಸಿದ್ದಾರೆ. ಒಂದು ರೀತಿಯಲ್ಲಿ ಅವಿನಾಭಾವ ಸಂಬಂಧ. ಕಮಲ್ ಹಾಸನ್ ಅಂದರೆ ಕನ್ನಡದ ನೆಲಕ್ಕೂ ಅವರಿಗೂ ಒಂದು ಸಂಬಂಧ ಇದೆ ಅನ್ನೋ ಭಾವನೆ ಕನ್ನಡಿಗರಲ್ಲಿ. ಅದನ್ನು ಕಳ್ಕೊಳ್ಬಾರ್ದು ಈ ನಟ ಅನ್ನೋ ಒಂದು ಚಿಕ್ಕ ನಿರೀಕ್ಷೆ ಇತ್ತು. ಆದರೆ ಮತ್ತೊಮ್ಮೆ ಅದೇ ಉದ್ದಟತನ, ಪ್ರೀತಿ ಇದ್ದಲ್ಲಿ ಕ್ಷಮೆಯ ಮಾತಲ್ಲಿ ಅಂತ ಹೇಳ್ಬಿಟ್ಟಿದ್ದಾರೆ ಕಮಲ್ ಹಾಸನ್ ಅವರು. ಯಾವ ಪ್ರೀತಿ? ನೀವು ಬರ್ತೀರಿ, ಕನ್ನಡದ ಬಗ್ಗೆ ಬಾಯಿಗೆ ಬಂದಂಗೆ ಮಾತನಾಡ್ತೀರಿ, ವಾಪಸ್ ಹೋಗ್ತೀರಿ, ಇದು ಪ್ರೀತಿನಾ? ಕನ್ನಡಿಗರು ತೋರಿಸ್ಬೇಕಿದೀಗ ಅಸಲಿ ಪ್ರೀತಿ, ಭಾಷಾ ಪ್ರೀತಿ, ಭಾಷಾಭಿಮಾನ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಥಗ್ ಲೈಫ್ ಅವ್ರು ನಿಜ ಜೀವನದಲ್ಲಿ ಮಾಡ್ಕೊಂಡಿರಲಿ, ತೆರೆ ಮೇಲೆ ಬರ್ತಾ ಇರುವ ಕಮಲ್ ಹಾಸನ್ ಅವರ ಥಗ್ ಲೈಫನ್ನು ಕನ್ನಡಿಗರು ತಿರಸ್ಕರಿಸಿ ಕನ್ನಡದ ಪ್ರೀತಿ ತೋರಿಸಬೇಕಾಗಿದೆ. ಸಹಜವಾಗಿ ಇವತ್ತು ಕನ್ನಡಿಗರ ಆಕ್ರೋಶದ ಕಟ್ಟೆ ಒಡೆದಿತ್ತು. ತಮಿಳ್ ಭಾಷೆಯಿಂದ ಕನ್ನಡ ಹುಟ್ಟಿದೆ ಅನ್ನೋ ಮುಠಾಳತನದ ಕಮಲ್ ಹಾಸನ್ ಅವರ ಹೇಳಿಕೆ ಕನ್ನಡಿಗರ ಕಣ್ಣನ್ನು ಕೆಂಪಾಗಿಸಿತ್ತು. ಇದೀಗ ಕಮಲ್ ಚಿತ್ರಕ್ಕೆ ಕರ್ನಾಟಕದಲ್ಲಿ ನಿಷೇಧದ ತೂಗುಗತಿ ಎದುರಾಗಿದೆ. ಕೇವಲ ತೂಗುಗತಿ ಎಲ್ಲ, ನಿಷೇಧ ಆಗಬೇಕು. ಕನ್ನಡಿಗರೇ ರಿಜೆಕ್ಟ್ ಮಾಡಬೇಕು. ಚಲನಚಿತ್ರೋದ್ಯಮನೋ ಮತ್ತೊಂದು ಮಗದೊಂದು ಮಂಡಳಿ ಅಲ್ಲ, ಕನ್ನಡಿಗರೇ ಇದನ್ನು ನಿಷೇಧಿಸಬೇಕು. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಸ್ವಂತ ಲಿಪಿ, ಸ್ವಂತ ಸಂಖ್ಯೆ, ಸ್ವಂತ ವ್ಯಾಕರಣ, ದೊಡ್ಡ ವರ್ಣಮಾಲೆ, ಉಚ್ಚರಿಸುವುದನ್ನ ಬರೆಯುವುದನ್ನೇ ಉಚ್ಚರಿಸುವ ಸಾವಿರಾರು ವರ್ಷಗಳ ಇತಿಹಾಸವಿರುವ ಏಕೈಕ ಭಾಷೆ ಕನ್ನಡ. ಅಂಥ ಭಾಷೆಗೆ ಕಮಲ್ ಹಾಸನ್ ಎನ್ನೋ ತಮಿಳು ನಟ ಅವಮಾನ ಮಾಡಿದ್ದಾರೆ. ನಿಮ್ಮ ಕನ್ನಡ ನಮ್ಮ ತಮಿಳಿನಿಂದ ಹುಟ್ಟಿದ್ದು ಅಂತ ನಮ್ಮ ಶಿವಣ್ಣನ ಮುಂದೆಯೇ ನೇರವಾಗಿ ಹೇಳಿ ಕನ್ನಡಿಗರ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ. ಕಮಲ್ ಪೋಸ್ಟರ್ಗೆ ಚಪ್ಪಲಿ ಹಾರ, ಬೆಂಕಿ. ಬೆಳಗಾವಿಯ ಐನಾಕ್ಸ್ ಚಿತ್ರಮಂದಿರದ ಬಳಿ ಕರವೇ ಕಾರ್ಯಕರ್ತರು ಬೀದಿಗಿಳಿದಿದ್ರು. ಕಮಲ್ ಹಾಸನ್ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಥಗ್ ಲೈಫ್ ಚಿತ್ರ ಬಿಡುಗಡೆಯಾಗಬಾರದು ಅಂತ ಮಾಲೀಕರಿಗೆ ಆಗ್ರಹಿಸಿದ್ರು. ರಾಯಚೂರಿನಲ್ಲಂತೂ ಕಮಲ್ ಭಾವಚಿತ್ರಕ್ಕೆ ಚಪ್ಪಲಿ ಪೂಜೆ ಮಾಡಲಾಯಿತು. ಕಮಲ್ ಹಾಸನ್ ಥಗ್ ಲೈಫ್ ಪೋಸ್ಟರ್ ಛಿದ್ರ. ಬೆಂಗಳೂರಿನ ಹೆಗಡೆ ನಗರದಲ್ಲಿ ಕರವೇ ಕಾರ್ಯಕರ್ತರು ಕಮಲ್ ಹಾಸನ್ ಚಿತ್ರದ ಪೋಸ್ಟರ್ ಹರಿದು ಹಾಕಿದ್ರು. ಫಿಲಂ ಚೇಂಬರ್ ಮುಂದೆ ಕರವೇ ಪ್ರವೀಣ್ ಶೆಟ್ಟಿ ಬಣ ಪ್ರೊಟೆಸ್ಟ್ ಮಾಡಿ ಕ್ಷಮೆ ಕೇಳುವಂತೆ ಆಗ್ರಹಿಸಿತು. ಕಮಲ್ ಹಾಸನ್ ಅವರಿಗೆ ಕರ್ನಾಟಕದ ಇತಿಹಾಸ ಏನು ಗೊತ್ತು, ಕನ್ನಡದ ಭಾಷೆಯ ಇತಿಹಾಸ ಏನು ಗೊತ್ತು? ಯಾರು ಕಮಲ್ ಹಾಸನ್? ಕನ್ನಡದ ಭಾಷಾ ತಜ್ಞನ
ಇಲ್ಲ ಇತಿಹಾಸ ತಜ್ಞನ? ಯಾರು ಕಮಲ್ ಹಾಸನ್? ಒಬ್ಬ ಆಕ್ಟರ್, ಅವನು ಒಬ್ಬ ನಟ, ತಮಿಳುನಾಡಿನ ಒಬ್ಬ ನಟ ಅಷ್ಟೇ. ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ಕನ್ನಡ ಭಾಷೆಗೆ ಅವಮಾನವನ್ನು ಮಾಡೋದ್ರ ಮುಖಾಂತರ ಕಮಲ್ ಹಾಸನ್ ಅವರ ತಗ್ ಲೈಫ್ ಸಿನಿಮಾವನ್ನು ಈ ರಾಜ್ಯದಲ್ಲಿ ಬ್ಯಾನ್ ಮಾಡಬೇಕು, ಅವರ ವಿರುದ್ಧ ಮೊಕದ್ದಮೆಯನ್ನು ಹಾಕಬೇಕನ್ನುವಂಥ ಒತ್ತಾಯವನ್ನು ವಾಣಿಜ್ಯ ಮಂಡಳಿ ಮುಖಾಂತರ ಸರ್ಕಾರಕ್ಕೆ ಒತ್ತಡವನ್ನು ಹೇಳ್ತಾ ಇದ್ದೀವಿ. ಕನ್ನಡದ ಬಗ್ಗೆ ಕಮಲ್ ಹಾಸನ್ಗೆ ಗೊತ್ತಿಲ್ಲ. ಕನ್ನಡ ಭಾಷೆಗೆ ಬಹಳ ದೀರ್ಘಕಾಲದ ಇತಿಹಾಸ ಇದೆ, ಪಾಪ ಅವ್ರಿಗೆ ಗೊತ್ತಿಲ್ಲ. ಕಮಲ್ ಹಾಸನ್ ಹೇಳಿಕೆ ಖಂಡನೀಯ. ಯಾವುದೇ ರೀತಿ ಹೇಳಿಕೆಗಳನ್ನ ಕೊಡಬಾರ್ದು, ಅದನ್ನು ಎಲ್ಲರೂ ಖಂಡಿಸಿದ್ದಾರೆ ಈಗಾಗಲೇ. ನಾನು ಸಹ ಆ ರೀತಿ ಹೇಳಿಕೆ ಕೊಡೋದು ಅವ್ರು ಶೋಭೆ ತರುವಂಥದ್ದಲ್ಲ ಅಂತ ಹೇಳಿಬಿಟ್ಟು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಶಿವಣ್ಣ ಇನ್ನಾದರೂ ಕಮಲ್ ಹೇಳಿಕೆ ಖಂಡಿಸಿ. ಶಿವರಾಜ್ ಕುಮಾರ್ ಅವರಿಗೆ ವಿನಂತಿಯನ್ನು ಮಾಡ್ಕೊತೀನಿ, ನೀವು ಅಲ್ಲೇ ಪಕ್ಕಕ್ಕಿದ್ರಿ, ಈಗಾದರೂ ಸ್ಥಳದಲ್ಲೇ ಇದ್ರು, ಈಗಾದರೂ ನೀವು ಅದನ್ನು ಖಂಡಿಸ್ರಿ. ಕಮಲ್ ಹಾಸನ್ ನಗರ ನಕ್ಸಲ್. ಡಿಎಂಕೆ ಸಹಾಯ ಪಡೆದು ರಾಜ್ಯಸಭೆಗೆ ಕಾಲಿಡಲು ಕಮಲ್ ಹಾಸನ್ ರೆಡಿಯಾಗಿದ್ದಾರೆ. ಈ ಹೊತ್ತಲ್ಲೇ ವಿವಾದದ ಕಿಡಿ ಹೊತ್ತಿಸಿದ್ದಾರೆ. ಕೂಡಲೇ ಕನ್ನಡಿಗರ ಕ್ಷಮೆಯಾಚಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಕಮಲ್ ಹಾಸನ್ ಅವ್ರಿಗೆ ಕನ್ನಡ ಪಾಠ ಮಾಡಬೇಕು, ಅದರ ಅವಶ್ಯಕತೆ ಇದೆ. ಯಾಕೆಂದರೆ ಕನ್ನಡ ಬಂದಿದ್ದು ತಮಿಳಿನಿಂದ ಅಂತ ಹೇಳ್ಬಿಟ್ರಲ್ಲ. ಅಲ್ಲ ಕಮಲ್ ಹಾಸನ್ ಅವರೇ, ಸ್ವಲ್ಪ ನೀವು ನೋಡಿ, ನಿಮ್ಗೆ ಕನ್ನಡ ಅರ್ಥ ಆಗುತ್ತೆ. ದಯವಿಟ್ಟು ಇದನ್ನು ಅವ್ರಿಗೆ ರೀಚ್ ಆಗೋವರೆಗೂ ಕೂಡ ಶೇರ್ ಮಾಡಿ ವೀಕ್ಷಕರೇ. ನಮ್ಮ ಹೆಮ್ಮೆಯ ಕನ್ನಡ ಜಗತ್ತಿನ ಅತ್ಯಂತ ಪುರಾತನ ಭಾಷೆ. ಸ್ವಂತ ಲಿಪಿಯನ್ನು ಪಡೆದಂಥ ಮೊದಲ ಭಾಷೆ ನಮ್ಮ ಕನ್ನಡ. ಕಮಲ್ ಹಾಸನ್ ಅವರೇ ನೆನ್ಪಿಟ್ಕೊಳ್ಳಿ. ಕನ್ನಡ ಅನ್ನೋ ಪದವೇ 5 ವರ್ಷಗಳಷ್ಟು ಹಳೆಯದು, 4 ರಿಂದ 5 ವರ್ಷ. ತಮಿಳು 2000 ವರ್ಷಗಳ ಹಳೆಯದು ಅಂತ ಹೇಳ್ತಾರಲ್ರು. ಮಹಾಭಾರತದಲ್ಲಿ ಕರ್ನಾಟಕ ಅಂತ ಉಲ್ಲೇಖ ಆಗಿತ್ತು. ನಮ್ಮ ಕನ್ನಡದ ಮೊಟ್ಟ ಮೊದಲ ರಾಜವಂಶ ಕದಂಬರದ್ದು. ಕ್ರಿಸ್ತಶಕ 345ರಲ್ಲಿ ಕನ್ನಡಿಗ ಕದಂಬರ ರಾಜ್ಯ ಸ್ಥಾಪನೆಯಾಯಿತು. ಇವತ್ತಿಗೆ 1680 ವರ್ಷಗಳ ಹಿಂದೆ ಕದಂಬ ರಾಜ್ಯ ರಚನೆ ಆಗಿತ್ತು. ಕಮಲ್ ಹಾಸನ್ ಅವ್ರಿಗೆ ಒಂದು ವಾರ ಇಲ್ಲಿ ಕರ್ನಾಟಕಕ್ಕೆ ಕರ್ಕೊಂಬಂದು ವಾಟಾಳ್ ನಾಗರಾಜ್ ಅವ್ರ ಹತ್ರ ಬಿಡಬೇಕು, ಅಥವಾ ನಾರಾಯಣಗೌಡರ ಹತ್ರ ಬಿಡಬೇಕು, ಪ್ರವೀಣ್ ಶೆಟ್ಟಿ ಹತ್ರ ಬಿಡಬೇಕು. ಇವ್ರು 3 ಜನ ಇವರಿಗೆ ಕ್ಲಾಸ್ ತಗೊಳ್ಳಿ ಅಂತ ಹೇಳಬೇಕು. ಕನ್ನಡ ಅಂದರೆ ಏನು, ಕನ್ನಡ ಅಂದರೆ ನಮಗೆ ಎಷ್ಟು ಪ್ರೀತಿ, ನಿಮಗೆ ನಿಮ್ಮ ಭಾಷೆ ಮೇಲೆ ಎಷ್ಟು ಪ್ರೀತಿ ಇದೆಯೋ ನಮಗೆ ನಮ್ಮ ಭಾಷೆ ಮೇಲೆ ಅಷ್ಟೇ ಪ್ರೀತಿ ಇರುತ್ತೆ. ಯಾವತ್ತೂ ಕೂಡ ಬಂದು ನಿಮ್ಮ ಭಾಷೆ ಬಗ್ಗೆ ವ್ಯಂಗ್ಯವಾಡುವಂಥ ಕೆಲಸವನ್ನು ನಮ್ಮ ಯಾವುದೇ ನಟರು ಮಾಡಿಲ್ಲ. ಸ್ಯಾಂಡಲ್ವುಡ್ನ ನಟರು ಯಾವತ್ತೂ ಕೂಡ ಮಾಡಿಲ್ಲ. ಕಾವೇರಿ ವಿಚಾರದಲ್ಲಿ ಪದೇ ಖ್ಯಾತೆ ತೆಗೆದಾಗ ಇಡೀ ಎಲ್ಲ ನಟರು ಕೂತು ಅಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಿ ಕರ್ನಾಟಕದ ವಿರುದ್ಧವಾಗಿ ಮಾತಾಡಿದ್ರಿ. ರಜನಿಕಾಂತ್ ಅವರು ಸೂಪರ್ ಸ್ಟಾರ್, ಅವರೇ ಕ್ಷಮೆ ಕೇಳಿದ್ರು. ಅಂಥದ್ರಲ್ಲಿ ಕಮಲ್ ಹಾಸನ್ ಕನ್ನಡಿಗರಿಗೆ ಈಗ ಯಾವ ಲೆಕ್ಕ? ಇವ್ರಿಗೇನು ಗೊತ್ತಿದೆ ಅಂತೇಳಿ. ಯಾವತ್ತೋ ಒಂದು ದಿವಸ ಅಲ್ಲಿ ತಮಿಳ್ನಾಡಲ್ಲಿ ಏನೂ ಸಿಕ್ಕಲಿಲ್ಲ ಅಂದಾಗ ಕರ್ನಾಟಕಕ್ಕೆ ಬಂದರು, ಇಲ್ಲಿ ನೆಲೆನ ಕಂಡುಕೊಂಡಿದ್ರು. ಅವತ್ತಿನ ದಿನದಲ್ಲಿ ಸ್ಯಾಂಡಲ್ವುಡ್ನ ಅವಶ್ಯಕತೆ ಕಮಲ್ ಹಾಸನ್ ಅವ್ರಿಗಿತ್ತು. ಇವತ್ತು ಬೇಡ ಅವ್ರಿಗೆ. ಹಾಗಾಗಿ ಬಾಯಿಗೆ ಬಂದಾಗ ಮಾತಾಡೋದು. ಅದರ ಮೇಲೆ ಮೊಂಡುವಾದ. ನಾನು ಕ್ಷಮೆ ಕೇಳಲ್ಲ, ಪ್ರೀತಿ ಇದೆ ಅಂತ ಹೇಳಿಕೆ ಕೊಡೋದು ಯಾಕೆ? ಪ್ರೀತಿ ಇದೆ ಅಂತ ಹೇಳೋದು ಯಾಕೆ? ಅದೇ ಪ್ರೀತಿ ಇದ್ದರೆ ಕ್ಷಮೆ ಕೇಳಿ. ಕನ್ನಡಿಗರಿಗೆ ನೋವಾಗಿದ್ದರೆ, ನಿಮ್ಗೇನಾದರೂ ಮನಸ್ಸಿಗೆ ಘಾಸಿ ಆಗಿದ್ದರೆ ಕ್ಷಮೆ ಕೇಳ್ತೀನಿ ಅಂತೇಳಿ, ಆಗ ನಿಮ್ಮನ್ನು ಒಪ್ಕೊಳ್ತಿದ್ವಿ. ಈಗ ತಗ್ ಲೈಫ್ ಸಿನಿಮಾ ಯಾರು ಡಿಸ್ಟ್ರಿಬ್ಯೂಷನ್ ಇದಾರಲ್ಲ ಅವ್ರನ್ನ ಪ್ರಶ್ನೆ ಮಾಡ್ತೀವಿ ನಾವು ನಾಳೆ. ನೀವು ಡಿಸ್ಟ್ರಿಬ್ಯೂಷನ್ ಮಾಡ್ತೀರಾ ಕರ್ನಾಟಕದಲ್ಲಿ ಅಂತೇಳಿ ಕನ್ನಡಿಗರು ಕೂಡ ಪ್ರಶ್ನೆ ಮಾಡಿ. ತಗ್ ಲೈಫ್ ಸಿನಿಮಾವನ್ನು ಕರ್ನಾಟಕದಲ್ಲಿ ಯಾರು ಡಿಸ್ಟ್ರಿಬ್ಯೂಷನ್ ಮಾಡ್ತಾವ್ರಲ್ಲ ಅವರನ್ನು ಪ್ರಶ್ನೆ ಮಾಡಲೇಬೇಕು. ಅದು ಹೇಗೆ ನೀವು ಕರ್ನಾಟಕದಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡ್ತೀರಾ ಅಂತೇಳಿ. ಕ್ರಿಸ್ತಶಕ 345ರಲ್ಲಿ ತಮಿಳಿನ ಪಲ್ಲವರ ಹುಟ್ಟಡಗಿಸಿದ್ದು ಮಯೂರ. ಕದಂಬ ಸಾಮ್ರಾಜ್ಯ ಸ್ಥಾಪಿಸಿ ಕನ್ನಡ ಅಸ್ಮಿತೆ ಬೀಜ ಬಿತ್ತಿದವರು. ಕನ್ನಡ ಸಾಮ್ರಾಜ್ಯೋತ್ಸವದನ್ನು ನಾವೆಲ್ಲರೂ ಕೂಡ ಆಚರಿಸ್ತೀವಿ. ಕಮಲ್ ಹಾಸನ್ ಅವರು ನಿಮಗೆ ಗೊತ್ತಿರಲಿ, ನಿಮ್ಮ ದುರಹಂಕಾರದ ಮಾತಿಗೆ ನಮ್ಮ ಧಿಕ್ಕಾರ. ನೆಕ್ಸ್ಟ್ ಗಮನ ಹರಿಸೋಣ.
ಯಾಕೋ ಏನೋ ಕನ್ನಡಿಗರ ತಾಳ್ಮೆಯನ್ನ ಪರೀಕ್ಷೆ ಮಾಡೋ ಕೆಲಸ ನೆರೆಹೊರೆಯ ರಾಜ್ಯಗಳು ಮಾಡ್ತಲೇ ಇತ್ತು. ತಮಿಳುನಾಡಿನಿಂದ ನಟ ಕಮಲ್ ಹಾಸನ್ ಅವರ ಈ ಖ್ಯಾತೆ ಇತ್ತು. ಮತ್ತೊಂದು ಕಡೆ ಆಂಧ್ರ ಪ್ರದೇಶ, ಕನ್ನಡದ ಹೆಮ್ಮೆ, ಕರ್ನಾಟಕದ ಅದರಲ್ಲೂ ಬೆಂಗಳೂರಿನ ಅಸ್ಮಿತೆ HAL. ಆ ಅದ್ಭುತ ಸಂಸ್ಥೆಯ ಹುಟ್ಟಿಗೆ ಮೈಸೂರು ಒಡೆಯರು ಕಾರಣ. ಆದರೆ DK ಶಿವಕುಮಾರ್ ಅವರು ಮಾತ್ರ ನೆಹರು ಕಾರಣ ಅಂತ ಹೇಳ್ತಿದ್ದಾರೆ. ಒಂದು ಕಡೆ ಆಂಧ್ರದ ಕಿತಾಪತಿ, ಮತ್ತೊಂದು ಕಡೆ ನಮ್ಮ ರಾಜ್ಯದ ಒಳಗೇನೆ HAL ವಿಚಾರದಲ್ಲೂ ಕೂಡ ರಾಜಕೀಯ ಕೆಸರೆರಚಾಟ. DK ಶಿವಕುಮಾರ್ ಅವರು HAL ಸ್ಥಾಪನೆ ಮಾಡಿದ್ದೇ ನೆಹರು ಅವರು ಅಂತ ಹೇಳಿದ ಮಾತಿಗೆ ಇವತ್ತು ಸಂಸದರಾದ ಯದುವೀರ್ ಒಡೆಯರ್ ಸರಿಯಾಗಿ ತಿರುಗೇಟನ್ನ ನೀಡಿದ್ದಾರೆ. ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ನೆಹರು ಕಾಲದಿಂದ ಇದನ್ನು ಒಂದು ದೊಡ್ಡ ಬೇಸ್ ಮಾಡಿ ಕೊಟ್ಟಿದ್ದಾರೆ. ಅಂದಿನ ಮೈಸೂರು ಸರ್ಕಾರ, ಇವತ್ತಿನ ಕರ್ನಾಟಕ ಸರ್ಕಾರ 700 ಎಕರೆ ಗುರುತಿಸಿ ಅವ್ರಿಗೆ ಕೊಟ್ಟಿದೆ. ಅವರೇ ಆಯ್ಕೆ ಮಾಡಿದ ಜಮೀನು. HAL ಸ್ಥಾಪಿಸಿದ್ದು ನೆಹರು ಅನ್ನೋದು ಸುಳ್ಳೇ ಸುಳ್ಳು. DKಶಿಗೆ ಇತಿಹಾಸ ಹೇಳಿದ ಯದುವೀರ್ ಒಡೆಯರ್. ನಿನ್ನೆ ಮಾಜಿ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಪುಣ್ಯಸ್ಮರಣೆ ಇತ್ತು. ಆಗ DCM DK ಶಿವಕುಮಾರ್ HAL ಸ್ಥಾಪಿಸಿದ್ದು ನೆಹರು ಎಂದು ಹೇಳಿದ್ರು. HAL ಯಾವ BJP ಸರ್ಕಾರ ಕೊಟ್ಟಿಲ್ಲ. ನಮ್ಮ ಯುವಕರು ಅವತ್ತಿನಲ್ಲಿ ಕೂಡ ಬಹಳ ಶಕ್ತಿಶಾಲಿಯಾಗಿದ್ದಾರೆ, ವಿಜ್ಞಾನಿಗಳಿದ್ದಾರೆ ಅಂಥೇಳಿ ನೆಹರು ಕಾಲದಿಂದ ಇದನ್ನ ಒಂದು ದೊಡ್ಡ ಬೇಸ್ ಮಾಡಿ ಕೊಟ್ಟಿದ್ದಾರೆ. DKಶಿ ಹೇಳಿದ ಬಗ್ಗೆ ಪ್ರತಿಕ್ರಿಯಿಸಿರುವ ಸಂಸದ ಯದುವೀರ್ ಒಡೆಯರ್ ಇತಿಹಾಸ ಬಿಚ್ಚಿಟ್ಟಿದ್ದಾರೆ. ನೆಹರು HAL ಸ್ಥಾಪಿಸಿದ್ದಾರೆ ಎಂದು DK ಶಿವಕುಮಾರ್ ಹೇಳಿದ್ದು ಸುಳ್ಳು ಎಂದು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. HAL ಸ್ಥಾಪನೆಗೂ ನೆಹರುಗೂ ಯಾವುದೇ ಸಂಬಂಧವಿಲ್ಲ. 1940ರಲ್ಲಿ ಬ್ರಿಟಿಷರಿಂದ HALಗೆ ಅನುಮೋದನೆ ಸಿಕ್ಕಿತ್ತು. ಮೈಸೂರು ಸಂಸ್ಥಾನ HALಗಾಗಿ 700 ಎಕರೆ ಉಚಿತವಾಗಿ ಕೊಟ್ಟಿತ್ತು. 1940ರಲ್ಲಿ ಮೈಸೂರು ಸಂಸ್ಥಾನದಿಂದ 25 ಲಕ್ಷ ಬಂಡವಾಳವೂ ಹಾಕಿತ್ತು. HAL ಶುರುವಾಗಿದ್ದೇ ಮೈಸೂರು ಕಂಪನಿ ಆಕ್ಟ್ ಪ್ರಕಾರ ಎಂದು ಕಾಂಗ್ರೆಸ್ ಸರ್ಕಾರಕ್ಕೆ ಸಂಸದ ಒಡೆಯರ್ ತಿರುಗೇಟು ಕೊಟ್ಟಿದ್ದಾರೆ. ಜೊತೆಗೆ ಸಾಕ್ಷಿ ಸಮೇತ ಸುದೀರ್ಘ ಟ್ವೀಟ್ ಮಾಡಿದ್ದಾರೆ. ಮೈಸೂರು ಸಂಸ್ಥಾನದ ಕೊಡುಗೆಯನ್ನ ಸರ್ಕಾರ ಕಡೆಗಣಿಸಿತು. HAL ವೆಬ್ಸೈಟ್ನಲ್ಲಿ ಮಹಾರಾಜರ ಫೋಟೋ ಹಾಕುವ ಸೌಜನ್ಯವನ್ನು ತೋರಲಿಲ್ಲ ಎಂದು DKಶಿ ಹಾಗೂ CMಗೆ ಯದುವೀರ್ ಒಡೆಯರ್ ತಿರುಗೇಟು ಕೊಟ್ಟಿದ್ದಾರೆ. 1940ರಲ್ಲಿ ವಾಲ್ಚಂದ್ ಅವರು ಅನೇಕ ಮಹಾರಾಜರಿಗೆ ಹೋಗಿದ್ರು. ಇದೊಂದು ಪ್ರಸ್ತಾಪ ಮಾಡ್ತಾ ಇಂಥ ಒಂದು ಏರ್ಕ್ರಾಫ್ಟು ಉತ್ಪಾದನೆಗಾಗಿ ಒಂದು ಸಂಸ್ಥೆ ಬೇಕಾಗಿದೆ ಅಂತ. ಆವಾಗ ಬರೀ ಮೈಸೂರು ಮಹಾರಾಜರು ಅವ್ರಿಗೆ ಸ್ಪಂದಿಸಿ ಇಲ್ಲಿ ಅಂದಿನ ಮೈಸೂರು ಸರ್ಕಾರ, ಇವತ್ತಿನ ಕರ್ನಾಟಕ ಸರ್ಕಾರ 700 ಎಕರೆ ಗುರುತಿಸಿ ಅವ್ರಿಗೆ ಕೊಟ್ಟಿದೆ. ಅವರೇ ಆಯ್ಕೆ ಮಾಡಿದ ಜಮೀನು, ವಾಲ್ಚಂದ್ ಮತ್ತು ತಜ್ಞರು. ನಂತರ ಅದರ ಒಂದು ಇನಿಷಿಯಲ್ ಇನ್ವೆಸ್ಟ್ಮೆಂಟು ಸಹ ನಮ್ಮ ಮೈಸೂರು ಗೌರ್ಮೆಂಟಿಂದಾನೇ ಬಂದು ಮೈಸೂರು ಮಹಾರಾಜರು ಯಾವುದೇ ಕಾರಣಕ್ಕೂ ನಮ್ಮ ಶೇರು ಅದನ್ನ ಬಿಡಲೇಬಾರ್ದು ಅಂತ ಇಂಡಿಪೆಂಡೆನ್ಸ್ವರೆಗೂ ನಮ್ಮದೇ ಶೇರ್ ಇಟ್ಕೊಂಡು ಮೈಸೂರಿಂದ ಅಭಿವೃದ್ಧಿ ಮಾಡ್ತು. 2ನೇ ವಿಶ್ವ ಯುದ್ಧದಲ್ಲಿ ಬಹಳ ದೊಡ್ಡ ಕೊಡುಗೆಯನ್ನು HAL ಅನ್ನು ಕೂಡ ಕೊಟ್ಟಿದೆ. HAL ಕಟ್ಟಲು ನಮ್ಮ ಮೈಸೂರು ಒಡೆಯರು ಶ್ರಮಿಸಿದ್ರು. ಆದರೆ ಸರ್ಕಾರ ನಡೆಸೋರಿಗೆ ಆ ವಿಷಯವೂ ಗೊತ್ತಿಲ್ಲದಿರೋದು ದುರಂತವೇ ಸರಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಕ್ವಿಕ್ ಆಗಿ ರಾಜ್ಯದಲ್ಲಿ ಇವತ್ತು ಕೂಡ ಮಳೆ ಉಂಟು ಮಾಡಿರುವ ಅವಾಂತರಗಳ ಕಡೆ ಗಮನ ಕೊಟ್ಬಿಡೋಣ. ಮಲೆನಾಡಿನಲ್ಲಂತೂ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಿದ್ದಾನೆ. ಒಂದು ಕಡೆ ಮಳೆಗೆ ರಸ್ತೆಗಳೆಲ್ಲ ಕೆರೆಗಳಂತಾಗಿದ್ರೆ, ಮತ್ತೊಂದು ಕಡೆ ಮನೆಗಳು ಕುಸಿದು ಹೋಗ್ತಾ ಇದೆ. ಸಕಲೇಶಪುರ ಭಾಗದಲ್ಲೂ ಮಳೆ ಅವಾಂತರಗಳ ಸರಮಾಲೆಯನ್ನೇ ಸೃಷ್ಟಿ ಮಾಡಿದೆ. ಮಲೆನಾಡಲ್ಲಿ ಮುಂದುವರೆದ ವರುಣಾರ್ಭಟ. ಸೇತುವೆಗಳು ಸಂಪೂರ್ಣ ಜಲಾವೃತ. ಮಲೆನಾಡು ಭಾಗದಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ. ನದಿ ತೀರದ ಗ್ರಾಮಗಳೆಲ್ಲ ಸಂಪೂರ್ಣ ಜಲಾವೃತಗೊಂಡಿವೆ. ಹಾಸನದ ಸಕಲೇಶಪುರ ತಾಲೂಕಿನ ಬಾಣಗೆರೆ ಗ್ರಾಮದ ಬಳಿಯ ಸೇತುವೆ ಮುಳುಗಡೆಯಾಗಿದೆ. ಇನ್ನು ಮಹಾಮಳೆಯಿಂದಾಗಿ ಹಲವು ಅವಾಂತರಗಳಾಗಿದ್ದು ಕೆಲ ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ಮಲೆನಾಡು
ಭಾಗದಲ್ಲಿ ಎಡೆಬಿಡದೆ ಸುರಿಯುತ್ತಿರೋ ಮಳೆಗೆ ಜನ ರೋಸಿ ಹೋಗಿದ್ದು ಮನೆಗಳೆಲ್ಲ ಕುಸಿಯುತ್ತಿವೆ. ನಿರಂತರ ಮಳೆಗೆ ಜನಜೀವನ ತತ್ತರಿಸಿದ್ದು ಮನೆ ಒಳಗೂ ಇರದೆ ಹೊರಗೂ ಬರಲಾಗದೆ ಪರದಾಡುತ್ತಿದ್ದಾರೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಧರ್ಮ ಯಾವುದಿರಲಿ, ಸಮುದಾಯ ಯಾವುದಿರಲಿ, ವ್ಯಕ್ತಿ ಯಾರೇ ಇರಲಿ, ನೆತ್ತರು ಉತ್ತರ ಅಲ್ಲ, ರಕ್ತ ಉತ್ತರ ಅಲ್ಲ. ಆದರೆ ದಕ್ಷಿಣ ಕನ್ನಡದಲ್ಲಿ ಮಾತ್ರ ಪರಿಸ್ಥಿತಿಯನ್ನ ಹತೋಟಿಗೆ ತರುವ ಪ್ರಯತ್ನವನ್ನ ಯಾವ ಪಕ್ಷದ ಸರ್ಕಾರ ಕೂಡ ಮಾಡಲಿಲ್ಲ. ಇನ್ಫ್ಯಾಕ್ಟ್ ಪಕ್ಷಗಳಿಗೆ ಬೇಕು, ಕರಾವಳಿ ಕೋಮು ಸೌಹಾರ್ದತೆಯ ಬೀಡಾಗ್ಬಿಟ್ರೆ ಇವ್ರುಗಳು ಬೇಳೆ ಬೇಯೋಲ್ಲಲ್ಲ. ಹೀಗಾಗಿ ಆ ಸಮುದಾಯದ ಒಂದಿಬ್ರು, ಈ ಸಮುದಾಯದ ಒಂದಿಬ್ರು ಆಗಾಗ ಘರ್ಷಣೆಯಲ್ಲಿ ಬೀದಿ ಹೆಣ ಆಗ್ತಾ ಇರಬೇಕು. ಇದು ನಮ್ಮ ರಾಜಕಾರಣಿಗಳಿಗೆ ಬೇಕಾಗಿರೋ ವಿಚಾರ. ಪರಮೇಶ್ವರ್ ಸಾಹೇಬರು ಆಂಟಿ ಕಮ್ಯುನಲ್ ಫೋರ್ಸ್ ಸ್ಥಾಪನೆ ಮಾಡ್ತೀವಿ ಅಂದ್ರು. ಇಚ್ಛಾಶಕ್ತಿ ಅನ್ನೋದಿದ್ದಿದ್ರೆ ತಕ್ಷಣಕ್ಕೆ ಮಾಡಬೇಕಾಗಿತ್ತು. ಬಹುಶಃ ಅಬ್ದುಲ್ ಸಾವನ್ನಪ್ಪೋ ರೀತಿಯ ಪ್ರಸಂಗ ಆ ಒಂದು ಪಡೆಯೇ ತಡೆಯುವ ಸಾಧ್ಯತೆಗಳಿತ್ತು. ದಕ್ಷಿಣ ಕನ್ನಡದಲ್ಲಿ ನಿರಂತರವಾಗಿ ಮುಂದುವರಿತಾ ಇದೆ ಬರ್ಬರ ಹತ್ಯೆಯ ಸರಣಿ. ನಮ್ಮ ಅವಧಿ ಇರ್ತಾ ಹಿಂಗಿರ್ಲಿಲ್ಲ, ನಿಮ್ಮ ಅವಧಿ ಬಂದ್ಮೇಲೆ ಹಂಗಾಗಿದೆ. ರಾಜಕಾರಣಿಗಳ ಬೂಟಾಟಿಕೆ ಹೇಳಿಕೆಯನ್ನ ಬಯಲು ಮಾಡ್ತಾ ಇದೀವಿ, ಕೇಳಿಸ್ಕೊಳ್ಳಿ. ಬಿಜೆಪಿ ಅವಧಿಯಲ್ಲೂ ಇದೇ ಪರಿಸ್ಥಿತಿ, ಕಾಂಗ್ರೆಸ್ನ ಅವಧಿಯಲ್ಲೂ ಕೂಡ ಪರಿಸ್ಥಿತಿ ಬದಲಾಗಿಲ್ಲ. ಯಾರೂ ಕೂಡ ಸರ್ವ ಜನಾಂಗದ ಶಾಂತಿಯ ತೋಟ ಮಾಡುವ ಅಸಲಿ ಪ್ರಯತ್ನವನ್ನ ಮಾಡ್ತಲೇ ಇಲ್ಲ. ಬಿಜೆಪಿ ಅವಧಿಯಲ್ಲಿ 3 ಹತ್ಯೆಯಾಗಿದೆ, ಕಾಂಗ್ರೆಸ್ ಅವಧಿಯಲ್ಲೂ ಕೂಡ 3 ನೆತ್ತರು ದಕ್ಷಿಣ ಕನ್ನಡದ ನೆಲದ ಮೇಲೆ ಬಿದ್ದಿದೆ. ಬೊಮ್ಮಾಯಿ ಅವರ ಸರ್ಕಾರ ಇದ್ದಾಗ ಸುಳ್ಯದಲ್ಲಿ ಮಸೂದ್ ಕೊಲೆ ಆಯಿತು. ಇದಕ್ಕೆ ಪ್ರತೀಕಾರವಾಗಿ ಪ್ರವೀಣ್ ನೆಟ್ಟಾರು ಕೊಲೆ ಆಯಿತು. ಇನ್ನು ಪ್ರವೀಣ್ ಕೊಲೆಗೆ ಪ್ರತೀಕಾರವಾಗಿ ಫಾಜಿಲ್ ಮರ್ಡರ್, ಲೆಕ್ಕ 3. ಮತೀಯ ಸಂಘರ್ಷ ನಿಲ್ಲಿಸ್ತೇವೆ ಅಂತ ಹೇಳಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ಸಿಗರು ಮಾಡಿದ್ದೇನು? ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆಯಿತು. 2 ವರ್ಷದಲ್ಲಿ 3 ಬರ್ಬರ ಹತ್ಯೆನ ದಕ್ಷಿಣ ಕನ್ನಡದ ನೆಲ ಕಂಡಿತ್ತು. ಮಂಗಳೂರಿನಲ್ಲಿ ಅಶ್ರಫ್ ಕೊಲೆ ಆಯಿತು. ಅದರ ಬೆನ್ನಲ್ಲೇ ಫಾಜಿಲ್ ಕೊಲೆ ಆರೋಪಿ ಸುಹಾಸ್ ಶೆಟ್ಟಿ, ಆತನ ಮರ್ಡರ್ ಆಯಿತು. 2 ಕೊಲೆ ಬೆನ್ನಲ್ಲೇ ಜಿಲ್ಲೆಯಲ್ಲಿ ಭಯದ ವಾತಾವರಣ ಇದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಇದನ್ನ ಸರಿಪಡಿಸೋ ಪ್ರಯತ್ನ ಮಾಡಬೇಕಾಗಿತ್ತು, ಗೃಹ ಸಚಿವರು ಇದನ್ನ ಸರಿಪಡಿಸೋ ಪ್ರಯತ್ನ ಮಾಡಬೇಕಾಗಿತ್ತು. ಆದರೆ ಸುಹಾಸ್ ಶೆಟ್ಟಿ ಮರ್ಡರ್ ಆದಾಗ ನಿಮಗೆ ನೆನಪಿರಬಹುದು, ಒಂದೇ ಸಮುದಾಯದ ಮುಖಂಡರನ್ನ ಕರೆದು ಶಾಂತಿ ಸಭೆ ಮಾಡಿ ಜೈ ಎಂದು ವಾಪಸ್ ಬಂತು. ಅಲ್ಲಿಗೆ ಮತ್ತೊಂದು ಬರ್ಬರ ಹತ್ಯೆಗೆ ಮುನ್ನುಡಿ ಬರ್ದಂಗಾಯ್ತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಂತೂ ಚಾಕು, ಇರುತ್ತ, ತಲವಾರ್ ದಾಳಿ ಸರ್ವೇ ಸಾಮಾನ್ಯ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಹಿಂಗೆ ಹೇಳಲಿಕ್ಕೆ ಬೇಸರ ಆಗತ್ತೆ ನಮಗೆ, ಆದರೆ ವಾಸ್ತವ ಪರಿಸ್ಥಿತಿ ಅದು. ಬಂಟ್ವಾಳದ ರೆಹಮಾನ್ ಕೊಲೆ ಕೂಡ ಅದಕ್ಕೆ ತಾಜಾ ಉದಾಹರಣೆ. ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಸರ್ಕಾರ ವಿಫಲವಾಯ್ತಾ ಅನ್ನೋ ಪ್ರಶ್ನೆಯೊಂದಿಗೆ ಈ ಸುದ್ದಿಯನ್ನ ಅಲ್ಲಿಗೆ ಬಿಡ್ತಿದ್ದೀವಿ. ವೀಕ್ಷಕರೇ, ಗಂಭೀರವಾಗಿ ಇದ್ರ ಬಗ್ಗೆ ಯೋಚನೆ ಮಾಡಿ. ಕನ್ನಡ ತಮಿಳರ ಮಧ್ಯೆ ವಿಷ ಬೀಜ ಬಿತ್ತುವ ಯತ್ನ ನಡೀತಾ ಆರ್ಟಿ ನಗರ ಠಾಣೆಯಲ್ಲಿ ಕಮಲ್ ಹಾಸನ್ ವಿರುದ್ಧ ದೂರು ದಾಖಲಾಗಿದೆ. ತಡ ಆಗಿದೆ ಅಷ್ಟೇ. ಆರ್ಟಿ ನಗರ ಪೊಲೀಸ್ ಠಾಣೆಯಲ್ಲಿ ಕಮಲ್ ಹಾಸನ್ ವಿರುದ್ಧ ದೂರು ದಾಖಲಾಗಿದೆ. ಪ್ರವೀಣ್ ಶೆಟ್ಟಿ ಅವರು ಮುಂಚೆನೇ ಹೇಳಿದ್ರು ನಾವು ಕಂಪ್ಲೇಂಟನ್ನು ಕೊಡ್ತೀವಿ ಅಂತೇಳಿ, ಈಗ ಕೊಟ್ಟಿದ್ದಾರೆ. ಕನ್ನಡಿಗರು ಮತ್ತು ತಮಿಳರ ಮಧ್ಯೆ ವಿಷ ಬೀಜ ಬಿತ್ತಲು ಯತ್ನ ನಡೆದಿದೆ. ಶಾಂತಿ ಸುವ್ಯವಸ್ಥೆ ಹದಗೆಡುವಂತೆ ಮಾಡಿದ್ದಾರೆ, ಕನ್ನಡಿಗರಿಗೆ ಅವಮಾನ ಮಾಡಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಪ್ರವೀಣ್ ಶೆಟ್ಟಿ ಕೊಟ್ಟಿರುವಂತಹ ದೂರು, ಆ ದೂರಿನಲ್ಲಿರುವಂಥ ಅಂಶಗಳು ಕನ್ನಡ ಮತ್ತು ತಮಿಳರ ಮಧ್ಯೆ ವಿಷ ಬೀಜ ಬಿತ್ತುವ ಯತ್ನ ನಡೆದಿದೆ, ಶಾಂತಿ ಕದಡುವ ಕೆಲಸವನ್ನು ಮಾಡಿದ್ದಾರೆ, ವಿಷ ಬೀಜ ಬಿತ್ತುವ ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ ಅವರ ವಿರುದ್ಧ ದೂರನ್ನು ಕೊಟ್ಟಿದ್ದಾರೆ. ಆರ್ಟಿ ನಗರ ಪೊಲೀಸರು ಕೂಡ ದೂರನ್ನು ಸ್ವೀಕರಿಸಿದ್ದಾರೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ಪೊಲೀಸರು ಈ ಕಂಪ್ಲೇಂಟನ್ನು ಸರಿಯಾಗಿ ಹ್ಯಾಂಡಲ್ ಮಾಡಿದ್ರೆ ಕಮಲ್ ಹಾಸನ್ ಓಡ್ ಬಂದು ಬೆಂಗಳೂರಿಗೆ ಆರ್ಟಿ ನಗರ ಠಾಣೆ ಮುಂದೆ ನಿಂತ್ಕೊಂಡು ತಪ್ಪಾಯಿತು ಬಿಟ್ಟು ಬಿಡಿ, ನನಗೆ ಪದೇ ಪದೇ ಬೆಂಗಳೂರು ಟು ಚೆನ್ನೈ ಓಡಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಕ್ಷಮೆ ಕೇಳಬಹುದೇನೋ. ಪೊಲೀಸರು ಸರಿಯಾಗಿ ಆಕ್ಷನ್ ಕೈಗೊಂಡು ಪ್ರವೀಣ್ ಶೆಟ್ಟಿ ಅವರಿಗೆ ಹೇಳಿರುವಂಥದ್ದು, ಕನ್ನಡ ಮತ್ತು ತಮಿಳಿಗರ ನಡುವೆ ಒಂದು ಶಾಂತಿ ಸೌಹಾರ್ದತೆಯಿಂದ ಬದುಕ್ತಾ ಇರುವಂಥದ್ದನ್ನು ಹದಗೆಡಿಸುವಂಥ ಕೆಲಸವನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ ಕಮಲ್ ಹಾಸನ್. ಹೌದು, ಬೆಂಗಳೂರಲ್ಲಿ ಇವತ್ತು ಎಷ್ಟು ಜನ ಇದ್ದಾರೆ ತಮಿಳಿಗರು, ಅವರೆಲ್ಲರೂ ಕೂಡ ಅಣ್ಣ ತಮ್ಮಂದ್ರಂತೆ ಇಲ್ಲಿ ದುಡಿದು
ಕನ್ನಡಿಗರ ಜೊತೆಯಲ್ಲಿ ಅವರು ಕನ್ನಡವನ್ನು ಮಾತಾಡಿಕೊಂಡು ಬದುಕನ್ನು ಕಟ್ಕೊಂಡಿದ್ದಾರೆ. ಅಂಥದ್ರಲ್ಲಿ ಇವತ್ತು ಕಮಲ್ ಹಾಸನ್ ಅವರು ಕೊಟ್ಟಿರುವಂಥ ಹೇಳಿಕೆ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಈಗ ದೂರು ಕೂಡ ದಾಖಲಾಗುವಂತಾಗಿದೆ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಭಾರತವನ್ನ ಬ್ಲ್ಯಾಕ್ ಮನಿ ಅನ್ನೋದು ಕಾಡ್ತಲೇ ಇದೆ. ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಕಪ್ಪು ಹಣ ಇಟ್ಟ ನಾಯಕರು ಅವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಇದರ ಮಧ್ಯೆ ಇದಕ್ಕೆ ಪರಿಹಾರ ಅನ್ನೋದು ಕಂಡುಕೊಳ್ಬೇಕು ಅಂದರೆ ನಾವು ಇಡೀ ಹಣದ ನಗದಿನ ವಹಿವಾಟನ್ನೇ ಬ್ಯಾನ್ ಮಾಡಬೇಕು ಅಂಥೇಳಿ ಆಂಧ್ರ CM ಚಂದ್ರಬಾಬು ನಾಯ್ಡು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒಂದು ಸಲಹೆ ಕೊಟ್ಟಿದ್ದಾರೆ. ಆ ಮೂಲಕ ಮತ್ತೊಮ್ಮೆ ನೋಟ್ ಬ್ಯಾನ್ ಮಾಡಿ ಅಂತ ಹೇಳ್ತಿದ್ದಾರೆ ಆಂಧ್ರ CM. ₹500 ನೋಟ್ ಬ್ಯಾನ್ ಮಾಡಿ. ನಾಯ್ಡು ಮಾತು ಕೇಳ್ತಾರ ಪ್ರಧಾನಿ ಮೋದಿ. ಕೇಂದ್ರ ಸರ್ಕಾರದ ನೋಟ್ ಬ್ಯಾನ್ ನಿರ್ಧಾರದಿಂದ ಇವತ್ತಿಗೂ ಅನೇಕ ಭ್ರಷ್ಟಾಚಾರಿಗಳ ಪಾಲಿಗೆ ಕಂಟಕವಾಗಿಯೇ ಇದೆ. ಇದರ ಮಧ್ಯೆ ಮತ್ತೊಮ್ಮೆ ನೋಟ್ ಬ್ಯಾನ್ ಮಾಡುವಂತೆ ಆಂಧ್ರ ಪ್ರದೇಶದ CM ಚಂದ್ರಬಾಬು ನಾಯ್ಡು ಆಗ್ರಹಿಸಿದ್ದಾರೆ. TDP ವಾರ್ಷಿಕ ಕಾರ್ಯಕ್ರಮದಲ್ಲಿ ಮಾತನಾಡಿದ ನಾಯ್ಡು ₹500 ಮುಖಬೆಲೆಯ ನೋಟುಗಳನ್ನು ಕೇಂದ್ರ ಕೂಡಲೇ ವಾಪಸ್ ಪಡೆಯಲಿ ಎಂದಿದ್ದಾರೆ. నేను డిజిటల్ కరెన్సీ రిపోర్ట్ ప్రధానమంత్రికి ఇచ్చినప్పుడు వారిని ఒకటే రిక్వెస్ట్ చేశాను. మీరు ఈరోజు 500, ₹1000 రద్దు చేస్తున్నారు. ఇంకా ₹2000 కొత్తగా తీసుకొచ్చారు. అవసరమైతే 500, 1000, ₹2000 రద్దు చేయండి. డిజిటల్ కరెన్సీ పెట్టండి. ఎవరైనా అక్రమార్కులు ఉంటే ఈజీగా పట్టుకోగలుగుతాం. ఇవన్నీ రద్దు చేయమని కోరాను. ₹500, ₹2000 నోటు బేకిల్ల. ఈ సభ సందర్భంలో మళ్ళీ ఒకసారి డిమాండ్ చేస్తున్నా. ఈరోజు అందరికీ డిజిటల్ కరెన్సీ వచ్చింది. పార్టీకి డొనేషన్ ఇవ్వాలన్నా ఒకప్పుడంతా లిస్ట్ అంతా ఇచ్చి చదివేవాళ్ళం. ఇప్పుడు నేరుగా మీ ఫోన్ ద్వారా పార్టీ అకౌంట్లోకి డబ్బులు చెల్లించే పరిస్థితికి వచ్చారంటే ఈ 500, 1000, ₹2000 అవసరం లేదు. రాజకీయాల్లో డబ్బులు పంచే అవసరం ఉండకూడదు. ప్రజా సేవే పరమావిధిగా చేసుకుని మనం పనిచేస్తే ప్రజలు మనకు ఓట్లేస్తారని చెప్పి కూడా నేను మీకు తెలియజేస్తున్నా. ದೇಶದಲ್ಲಿ ಡಿಜಿಟಲ್ ಪೇಮೆಂಟ್ ಹೆಚ್ಚುತ್ತಿದ್ದು ಹೆಚ್ಚು ಮೌಲ್ಯದ ಕರೆನ್ಸಿ ನೋಟುಗಳಿಂದ ಬ್ಲಾಕ್ ಮನಿ ಹೆಚ್ಚುತ್ತಿದೆ. ಹೀಗಾಗಿ ಕೂಡಲೇ ₹500 ಬೆಲೆಯ ನೋಟುಗಳನ್ನು ವಾಪಸ್ ಮಾಡಿ ಹೊಸ ನೋಟು ಬಿಡುವಂತೆ ನಾಯ್ಡು ಹೇಳಿದ್ದಾರೆ. ಆದರೆ ಈ ಮಾತಿಗೆ ಎಷ್ಟು ಫಲ ಸಿಗುತ್ತೋ ಕಾದು ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, ಇಂಥ ವಿಚಾರಗಳು ಬಂದಾಗ ನಾವು ಮಾತಾಡೋದಕ್ಕಿಂತ ಆರ್ಥಿಕ ವಿಶ್ಲೇಷಕರು ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಇದೇ ವಿಷಯದ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಆರ್ಥಿಕ ವಿಶ್ಲೇಷಕರಾದಂಥ ಪ್ರೊಫೆಸರ್ RH ಪವಿತ್ರ ಅವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೇಡಮ್, ಈಗ ಚಂದ್ರಬಾಬು ನಾಯ್ಡು ಅವರು ಸಂಪೂರ್ಣವಾಗಿ ನೋಟ್ ಬ್ಯಾನ್ ಮಾಡಿ ಅಂತಿದ್ದಾರೆ. ಅವ್ರು ಹೇಳ್ದಂಗೆ ಸಂಪೂರ್ಣವಾಗಿ ಡಿಜಿಟಲ್ ಕರೆನ್ಸಿ ಬಂದರೆ ಕಪ್ಪು ಹಣ ನಾಶ ಆಗುತ್ತಾ, ಸ್ಟಾಪ್ ಆಗಿಬಿಡುತ್ತಾ ಮೇಡಮ್? ಸಂಪೂರ್ಣ ಡಿಜಿಟಲ್ ಪೇಮೆಂಟ್ ಮಾಡೋದು ಸಾಧ್ಯನಾ ಭಾರತದಲ್ಲಿ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಭಾರತದಂಥ ರಾಷ್ಟ್ರ ಅಂತ ಹೇಳಿದ್ರೆ 70% ಜನ ಇನ್ನೂ ಗ್ರಾಮೀಣ ಭಾಗದಲ್ಲಿದ್ದಾರೆ. ಭಾರತದಲ್ಲಿ 6 ಲಕ್ಷಕ್ಕಿಂತ ಹೆಚ್ಚು ಗ್ರಾಮಗಳಿವೆ. ಇಲ್ಲಿ ಗ್ರಾಮೀಣ ಭಾರತ ಅಂದಾಗ ಡಿಜಿಟಲ್ ಲಿಟ್ರಸಿಯನ್ನು ಹೊಂದಿರುವಂಥವರ ಪ್ರಮಾಣವನ್ನು ನಾವು ನೋಡಬೇಕಾಗತ್ತೆ. ಒಟ್ಟಾರೆ ಭಾರತ ದೇಶದ ಜನಸಂಖ್ಯೆಯಲ್ಲಿ 28% ಮಾತ್ರ ಇವತ್ತು ಡಿಜಿಟಲ್ ಲಿಟ್ರಸಿಯನ್ನು ಹೊಂದಿದ್ದಾರೆ. ಅಂದರೆ ಅದರಲ್ಲೂ ನಾವು ನಗರದ ಪ್ರಮಾಣ, ಗ್ರಾಮೀಣ ಭಾಗದ ಪ್ರಮಾಣ ಅಂತ ನೋಡಿದ್ರೆ ನಗರದಲ್ಲಿ 39%, ಗ್ರಾಮೀಣ ಭಾಗದಲ್ಲಿ 18% ಜನ ಮಾತ್ರ ಡಿಜಿಟಲ್ ಶಿಕ್ಷಣವನ್ನು ಪಡೆದಿರೋಂಥ, ಅಂದರೆ ಡಿಜಿಟಲ್ ಲಿಟ್ರಸಿ ಪ್ರಮಾಣ ಅಂತ ಹೇಳ್ತೀವಿ. ಇಂಥ ಸಂದರ್ಭದಲ್ಲಿ ತತ್ಕ್ಷಣವಾಗಿ ಸಂಪೂರ್ಣ ಡಿಜಿಟಲ್ ಪೇಮೆಂಟಿನ ವ್ಯವಸ್ಥೆಯನ್ನು ತರೋದು ಖಂಡಿತವಾಗ್ಲೂ ಕಷ್ಟ ಸಾಧ್ಯ. ಹಾಗಾದ್ರೆ ಭಾರತದಲ್ಲಿ ಕಂಪ್ಲೀಟ್ ಆಗಿ ಕಪ್ಪು ಹಣ ಕಡಿಮೆ ಮಾಡೋಕೆ ಏನು ಮಾಡಬೇಕು, ಏನಿದೆ ಮಾರ್ಗ ಅಂತ? ಮಾಡೋದು ಸಾಧ್ಯನಾ ಭಾರತದಲ್ಲಿ ಅಂತ ಹೇಳಿದ್ರೆ ಅದಕ್ಕೆ ಪರ್ಯಾಯ ಅಥವಾ ಒಂದು ಸೊಲ್ಯೂಷನ್ಸ್ ಅಂತ ಅಲ್ಲ.
ಅದರ ಜೊತೆಯಲ್ಲಿ ಇವತ್ತು ಭಾರತಾದ್ಯಂತ ನೋಡಿದಾಗ ನಾವು ಮ್ಯಾಕ್ರೋ ಎಕನಾಮಿಕ್ ಪ್ರಾಬ್ಲಮ್ಸ್ ಅಂತೀವಿ. ಸಮಗ್ರವಾಗಿ ಇರುವಂಥ ಸಮಸ್ಯೆಗಳು ಅಂತಂದರೆ ಆದಾಯದ ಅಸಮಾನತೆ ಒಂದು ಕಡೆ, ಇನ್ನೊಂದು ಕಡೆ ಬಡತನ. ಇದನ್ನು ನಿವಾರಣೆ ಮಾಡುವ ಕಡೆ ಹೆಚ್ಚು ಗಮನ ಹರಿಸಬೇಕು. ಎರಡನೇದು ಈ ಕಪ್ಪು ಹಣ ಅಥವಾ ಡಿಜಿಟಲ್ ಲಿಟ್ರಸಿಯನ್ನು ಕೊಡೋ ಕಡೆ ಹೆಚ್ಚು ಗಮನ ಹರಿಸಬೇಕು. ಮೂರನೇದು ರೆಗ್ಯುಲೇಟರಿ ಮೆಷರ್ಸ್ ಫಾರ್ ಇರಾಡಿಕೇಟಿಂಗ್ ದಿ ಬ್ಲ್ಯಾಕ್ ಮನಿ. ಕಪ್ಪು ಹಣ ಅಥವಾ ಪರ್ಯಾಯ ಅರ್ಥವ್ಯವಸ್ಥೆ ಏನು ಹೋಗ್ತಿದೆ ಇದನ್ನು ತಡೆಗಟ್ಟೋದಕ್ಕೆ ರೆಗ್ಯುಲೇಟರಿ ಮೆಷರ್ಸನ್ನು ಮತ್ತಷ್ಟು ತಗೊಂಡಲ್ಲಿ ಸಂಪೂರ್ಣವಾದಂಥ ಅಲ್ಲದೆ ಹೋದರೂ ಒಂದಷ್ಟು ಪ್ರಮಾಣದಲ್ಲಿ ಕಪ್ಪು ಹಣವನ್ನು ತಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಹೇಳೋದಕ್ಕೆ. ಮೇಡಮ್, ಈಗ ಸಂಪೂರ್ಣವಾಗಿ ಡಿಜಿಟಲ್ ಪೇಮೆಂಟ್ ಮಾಡಿಬಿಟ್ರೆ ಏನಾಗುತ್ತೆ ಮೇಡಮ್? ಡಿಜಿಟಲ್ ಪೇಮೆಂಟ್ ಮಾಡೋದು ಸಾಧ್ಯ. ಡಿಜಿಟಲ್ ಪೇಮೆಂಟ್ ಮಾಡುವುದರಿಂದ ಕಪ್ಪು ಹಣವನ್ನು ನಿಯಂತ್ರಣ ಮಾಡಬಹುದು ಅನ್ನುವಂಥದ್ದು ಖಂಡಿತವಾಗ್ಲೂ ಇದು ಸ್ವಾಗತಾರ್ಹ ಒಂದು ಮಟ್ಟಕ್ಕೆ. ಆದರೆ ಭಾರತದಲ್ಲಿ ಕಷ್ಟ ಇದೆ ಸಂಪೂರ್ಣವಾಗಿ ಡಿಜಿಟಲ್ ಪೇಮೆಂಟ್ ತರೋದಕ್ಕೆ ಈ ತತ್ಕ್ಷಣವಾಗಿ ಸಾಧ್ಯ ಇಲ್ಲ. ಆದರೆ ಡಿಜಿಟಲ್ ಪೇಮೆಂಟ್ಸನ್ನು ಮಾಡೋದ್ರಿಂದ ಕಪ್ಪು ಹಣವನ್ನು ಹೇಗೆ ತಡೆಗಟ್ಟಬಹುದು ಅನ್ನೋದಕ್ಕಿಂತ ಮುಂಚೆ ಕಪ್ಪು ಹಣ ಅಂತ ಹೇಳಿದ್ರೆ ಏನು, ಬ್ಲ್ಯಾಕ್ ಮನಿ ಅಥವಾ ಪರ್ಯಾಯ ಅರ್ಥವ್ಯವಸ್ಥೆ ಅಂತ ನಾವು ಕರಿತೀವಿ. ಓಕೆ, ಥ್ಯಾಂಕ್ ಯು ಪವಿತ್ರ. ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ದೀರಿ. ಇದು ನಮ್ಮ ವೀಕ್ಷಕರು ಕೂಡ ಗೊತ್ತಾಗಿದೆ ಅಂತ ಭಾವಿಸ್ತೀನಿ. ನೋಡೋಣ ಮುಂದೆ ಮೋದಿಯವರು ಏನು ಮಾಡ್ತಾರೆ ಅಂತೇಳಿ ಗೊತ್ತಿಲ್ಲ. ಯಾವಾಗ ರಾತ್ರಿ ಆಗಿ ಬೆಳಗಾಗೋಷ್ಟರಲ್ಲಿ ಏನು ಬೇಕಾದರೂ ಬದಲಾವಣೆ ತರಬಹುದು, ಯಾವುದೇ ಒಂದು ಆಪರೇಷನ್ಗೆ ಸಿದ್ಧವಾಗ್ಬೋದು ಭಾರತ, ಗೊತ್ತಾಗೋದಿಲ್ಲ. ಬೆಳಗ್ಗೆ ಆದಮೇಲೆ ಗೊತ್ತಾಗೋದು. ಇನ್ನು ಆಪರೇಷನ್ ಸಿಂಧೂರ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತೆ ಮಾಡಿದ ಭಾರತ. ಒಂದು ವಿಚಾರ ಇವತ್ತು ಬಹಳ ಖುಷಿ ಆಯಿತು. ಆಪರೇಷನ್ ಸಿಂಧೂರ ಮಾಡಿದಾಗ ಉಗ್ರರ ರಕ್ತ ಹರಿತಲ್ಲ, ಅದು ನಮ್ಮ 26 ಜನ ಮಹಿಳೆಯರ ಕುಂಕುಮ ಅಳಿಸ್ತಲ್ಲ ಅದೇ ಬಣ್ಣ ಇತ್ತು ಅಂತೇಳಿ ಒಬ್ರು ಹೇಳಿದ್ದಾರೆ. ಶಶಿ ತರೂರ್ ಅವರು ಇತ್ತೀಚೆಗೆ ಕಾಂಗ್ರೆಸ್ನಿಂದ ಅಂತರವನ್ನು ಕಾಯ್ದುಕೊಳ್ತಿದ್ದಾರೆ. ಏನಾದರೂ ಮಾಡ್ಕೊಳ್ಳಿ, ಕಾಂಗ್ರೆಸ್ ನಾಯಕರು ಮೋದಿ ಅವರ ಚಮಚ ಶಶಿ ತರೂರ್ ಅಂತ ಏನಾದರೂ ಹೇಳ್ಕೊಳ್ಳಿ, ಆದರೆ ಇವತ್ತು ಶಶಿ ತರೂರ್ ಅವರು ಮಾಡ್ತಾ ಇರೋದು ಮೋದಿ ಅವ್ರಿಗೋಸ್ಕರ ಅಲ್ಲ, ಅರ್ಥ ಮಾಡ್ಕೊಳ್ಳಿ, ಭಾರತಕ್ಕೋಸ್ಕರ ಅವ್ರು ಮಾಡ್ತಾ ಇರೋದು. ಭಾರತದ ವಿಚಾರವನ್ನು ಇಟ್ಟುಕೊಂಡು ಇವತ್ತು ವಿದೇಶಗಳಿಗೆ ಹೋಗಿ ಭಾರತದ ಸಿಂಧೂರ್ ಬಗ್ಗೆ, ಆಪರೇಷನ್ ಸಿಂಧೂರ್ ಬಗ್ಗೆ ಮಾತಾಡ್ತಿದ್ದಾರೆ. ಪಾಕಿಸ್ತಾನದ ಮುಖವಾಡವನ್ನು ಕಳಚುವಂಥ ಕೆಲಸವನ್ನು ಶಶಿ ತರೂರ್ ಅವರು ಮಾಡ್ತಿದ್ದಾರೆ, ಬಣ್ಣ ಬಯಲು ಮಾಡ್ತಿದ್ದಾರೆ. ಶಶಿ ತರೂರ್ ಅವರ ಈ ನಡೆ ಕಾಂಗ್ರೆಸ್ನವ್ರಿಗೆ ಹೊಟ್ಟೆ ಕಿಚ್ಚನ್ನು ತರಿಸಿದೆ. ಅಯ್ಯೋ, ಶಶಿ ತರೂರ್ ಅವರು ಈ ಥರ ಮಾಡ್ತಾವ್ರಲ್ಲ ಅಂತೇಳಿ. ಯಾಕಂದ್ರೆ ಇವತ್ತು ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಆಪರೇಷನ್ ಸಿಂಧೂರ್ ಅಗೇನ್ಸ್ಟ್ ಆಗಿ ಮಾತುಗಳನ್ನು ಆಡ್ತಾರೆ. ಆದರೆ ಇವರು ವಿದೇಶಗಳಿಗೆ ಹೋಗಿ ಭಾರತದ ವಿಚಾರವಾಗಿ ಭಾರತದ ತಾಕತ್ತೇನು ಅಂತೇಳಿ ಮಾತಾಡೋದಲ್ಲದೆ ಪಾಕಿಸ್ತಾನದ ಬಣ್ಣವನ್ನು ವಿದೇಶಗಳ ಮುಂದೆ, ಜಗತ್ತಿನ ಮುಂದೆ ಕಳಚಿಡುವ ಕೆಲಸವನ್ನು ಮಾಡ್ತಾರೆ. ಒಂದು ವರದಿದೆ, ನೋಡ್ಕೊಂಬನ್ನಿ. ಪಾಕಿಸ್ತಾನದ ಬಣ್ಣ ಬಯಲು ಮಾಡಿದ ತರೂರ್ ಮೋದಿ ಚಮಚ ಎನ್ನುತ್ತಿದೆ ಕಾಂಗ್ರೆಸ್. ಪಹಲ್ಗಾಮ್ ಉಗ್ರ ದಾಳಿ ಮತ್ತು ಭಯೋತ್ಪಾದನೆಗೆ ಪಾಕಿಸ್ತಾನದ ಬೆಂಬಲವನ್ನ ಜಗತ್ತಿಗೆ ಮನವರಿಕೆ ಮಾಡಲು ಭಾರತದ ಸರ್ವಪಕ್ಷ ಸಂಸದೀಯ ನಿಯೋಗ ವಿವಿಧ ದೇಶಗಳಿಗೆ ಭೇಟಿ ನೀಡಿದೆ. ಲ್ಯಾಟಿನ್ ಅಮೆರಿಕ ರಾಷ್ಟ್ರವಾದ ಪನಾಮಾದಲ್ಲಿರುವ ಶಶಿ ತರೂರ್ ನಿಯೋಗ ಪಾಕಿಸ್ತಾನ ಪ್ರೇರಿತ ಉಗ್ರವಾದವನ್ನ ಎಳೆಯಾಗಿ ಬೇಚಿಟ್ಟಿದ್ದಾರೆ. Our Prime Minister has made it very clear. Operation Sindoor was necessary because these terrorists came and wiped the sindoor off the foreheads of 26 women by depriving them of their husbands and their married lives. In fact, there were some women who cried out, "The terrorists kill me too." And they said, "No, go back, tell what happened to you." ಸಿಂಧೂರದ ಬಣ್ಣ, ಉಗ್ರರ ರಕ್ತದ ಬಣ್ಣ ಒಂದೇ. We heard their cries, and India decided that the color of the sindoor, that vermilion color on the forehead of our women, will also match the color of the blood of the killers, the perpetrators, the attackers. ಶಶಿ ತರೂರ್ ಬಿಜೆಪಿಯ ಸೂಪರ್ ವಕ್ತಾರ.
ತರೂರ್ ಮೋದಿ ಚಮಚಾಗಿರಿ ಮಾಡ್ತಿದ್ದಾರಂತೆ. शशि थरूर जी बीजेपी के सुपर प्रवक्ता हैं जो बीजेपी के लोग नहीं कह पा रहे हैं. मोदी जी की चमचागिरी या मोदी जी का गुणगान जितना वो नहीं कर पा रहे हैं और बीजेपी के लोग उससे ज़्यादा शशि थरूर कर रहे हैं. शशि थरूर को पता है कि पहले की सरकारों ने क्या किया. पहले की सरकारें ढोल नहीं पीटती थी. ಶಶಿ ತರೂರ್ ಪಾಕಿಸ್ತಾನದ ಬಣ್ಣ ಬಯಲು ಮಾಡುತ್ತಿದ್ದಾರೆ. ಅವರು ಓರ್ವ ಭಾರತೀಯನಾಗಿ ಸರಿಯಾದ ಕೆಲಸವನ್ನೇ ಮಾಡ್ತಾ ಇದ್ದಾರೆ. ಆದರೆ ತರೂರ್ ಕೆಲಸ ಕಾಂಗ್ರೆಸ್ಗೆ ಮಾತ್ರ ಚಮಚಾಗಿರಿ ಅನ್ನಿಸ್ತಾ ಇರೋದು ದುರಂತ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತೀಯ ಸೇನಾಪಡೆಯ ತಾಕತ್ತೇನು ಅನ್ನೋದು ಇಡೀ ವಿಶ್ವಕ್ಕೆ ಇದೀಗ ಗೊತ್ತಾಗಿದೆ. ಯುದ್ಧ ರಂಗದಲ್ಲಿ ಭಾರತ ಯಾರನ್ನು ಬೇಕಾದರೂ ಮಣಸ್ ಹಾಕತ್ತೆ ಅನ್ನೋ ಸ್ಥಾನಕ್ಕೆ ಹೋಗಿ ತಲುಪಿದೆ. ಅದರಲ್ಲೂ ಪಾಕಿಸ್ತಾನದ ವಿರುದ್ಧ ಅಂತೂ ಪದೇ ಪದೇ ಗೆಲ್ಲೋದು ನಮ್ಮ ಭಾರತದ ಯೋಧರಿಗೆ ಕರಗತವಾಗಿ ಹೋಗಿದೆ. ಇದರ ಮಧ್ಯೆ ಆಪರೇಷನ್ ಸಿಂಧೂರ ಹೊಡೆತದ ಪರಿಣಾಮಗಳು ಪಾಕಿಸ್ತಾನದ ನೆಲದಲ್ಲಿ ಈ ಕ್ಷಣಕ್ಕೂ ಕೂಡ ಕಾಣಿಸ್ತಾ ಇದೆ. ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಆಪರೇಷನ್ ಸಿಂಧೂರ ಈ ಹೆಸರು ಕೇಳಿದ್ರೆ ಪಾಕ್ ಭಯೋತ್ಪಾದಕರ ಚಡ್ಡಿ ಒದ್ದೆಯಾಗುತ್ತೆ. ಪಾಕಿಸ್ತಾನದ ಸೈನಿಕರ ಎದೆಯಲ್ಲಿ ನಡುಕ ಶುರುವಾಗುತ್ತೆ. ಇನ್ನು ಪಾಕ್ ರಾಜಕಾರಣಿಗಳಿಗಂತೂ ಕನಸಲ್ಲೂ ಬೆಚ್ಚಿ ಬೀಳ್ತಾರೆ. ಅಷ್ಟರ ಮಟ್ಟಿಗೆ ಭಾರತೀಯ ಸೇನೆ ಶತ್ರು ರಾಷ್ಟ್ರದ ಹುಟ್ಟಡಗಿಸಿದೆ. ಬಿಕಾರಿ ರಾಷ್ಟ್ರವನ್ನ ಪೀಸ್ ಮಾಡಿ ನಮ್ಮ ಶಕ್ತಿ ಎಂಥದ್ದು ಅಂತ ಇಡೀ ಜಗತ್ತಿಗೆ ತೋರಿಸಿದೆ. ಸೇನೆಯನ್ನ ಅವಮಾನಿಸಿದವರೇ ಇಲ್ಲಿ ನೋಡಿ. ಚುಟ್ಪುಟ್ಟ ನಾಯಕರೇ ಸ್ವಲ್ಪ ಕಣ್ಣು ಬಿಟ್ಟು ನೋಡಿ. ಆಪರೇಷನ್ ಸಿಂಧೂರಕ್ಕೆ ಇಡೀ ದೇಶವೇ ಬಹುಪರ ಕಂದಿತ್ತು. ಭಾರತೀಯ ಸೇನೆಯ ಪರಾಕ್ರಮಕ್ಕೆ ತಲೆಬಾಗಿತ್ತು. ಇಷ್ಟಾದರೂ ಕಾಂಗ್ರೆಸ್ ನಾಯಕರು ಮಾತ್ರ ಭಾರತೀಯ ಸೇನೆಯನ್ನ ಅವಮಾನಿಸಿದ್ರು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಯುದ್ಧದ ನಷ್ಟವನ್ನ ಕೇಳಿದ್ರು. ಇನ್ನು ಒಂದು ಹೆಜ್ಜೆ ಮುಂದೆ ಹೋದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆಪರೇಷನ್ ಸಿಂಧೂರವನ್ನ ಚುಟ್ಪುಟ್ ಯುದ್ಧ ಅಂತ ಅಪಮಾನ ಮಾಡಿದ್ರು. ನಮ್ಮ ಸೇನೆಯನ್ನ ಅಪಮಾನಿಸಿದ್ದ ಕಾಂಗ್ರೆಸ್ ನಾಯಕರೇ ಈ ಸ್ಯಾಟಲೈಟ್ ದೃಶ್ಯವನ್ನೊಮ್ಮೆ ಕಣ್ಣು ಬಿಟ್ಟು ನೋಡಿ. ಆಪರೇಷನ್ ಸಿಂಧೂರಕ್ಕೆ ಪಾಕ್ ಏರ್ ಬೇಸ್ ಉಡೀಸ್. ಪಾಕಿಸ್ತಾನವನ್ನ 5 ವರ್ಷ ಹಿಂದಕ್ಕೆ ತಳ್ಳಿದ ಭಾರತ. ಕಾಂಗ್ರೆಸ್ ನಾಯಕರೇ, ಆಪರೇಷನ್ ಸಿಂಧೂರ ಚುಟ್ಪುಟ್ ಯುದ್ಧ ಅಲ್ಲ ಅನ್ನೋಕೆ ಈ ಸ್ಯಾಟಲೈಟ್ ಚಿತ್ರವೇ ಸಾಕ್ಷಿ. ಇದು ಪಾಕಿಸ್ತಾನದ ಇಸ್ಲಾಮಾಬಾದ್ ನಲ್ಲಿರೋ ನೂರ್ ಖಾನ್ ಏರ್ ಬೇಸ್. ಭಾರತೀಯ ಸೇನೆಯ ಮಿಸೈಲ್ ಅಟ್ಯಾಕ್ಗೆ ನೂರ್ ಖಾನ್ ಏರ್ ಬೇಸ್ ಪೀಸ್ ಆಗಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ ನಮ್ಮ ಭಾರತೀಯ ಸೇನೆ ಪಾಕಿಸ್ತಾನವನ್ನ 5 ವರ್ಷ ಹಿಂದಕ್ಕೆ ತಳ್ಳಿದೆ. ಹಾನಿಗೀಡಾದ ಏರ್ ಬೇಸ್ಗಳು ಕ್ಯಾಂಪ್ಗಳನ್ನ ನಿರ್ಮಿಸೋಕೆ ಪಾಕಿಸ್ತಾನಕ್ಕೆ ಕಡಿಮೆ ಅಂದ್ರೂ ಬರೋಬ್ಬರಿ 5 ವರ್ಷ ಬೇಕಾಗುತ್ತೆ. ಏರ್ ಬೇಸ್ಗಳೇ ಉಡೀಸಾದ ಮೇಲೆ ಪಾಕಿಸ್ತಾನ ಅದೇಗೆ ತಾನೇ ಯುದ್ಧದಲ್ಲಿ ಹೋರಾಡುತ್ತೆ ಹೇಳಿ. ಇದೇ ಕಾರಣಕ್ಕೆ ಬಿಕಾರಿ ರಾಷ್ಟ್ರ ಸಮರ ಭೂಮಿಯಲ್ಲಿ ಭಾರತದ ಮುಂದೆ ಮಂಡಿಯೂರಿದ್ದು, ಪ್ರಾಣ ಭಿಕ್ಷೆ ಬೇಡಿದ್ದು. ಆಪರೇಷನ್ ಸಿಂಧೂರವನ್ನ ಚುಟ್ಪುಟ್ ಯುದ್ಧ ಅಂತ ಕರೆದ ಕಾಂಗ್ರೆಸ್ ನಾಯಕರೇ ಈಗಲಾದ್ರೂ ಗೊತ್ತಾಯ್ತಾ ನಮ್ಮ ಭಾರತೀಯ ಸೇನೆಯ ಶಕ್ತಿ ಎಂಥದ್ದು ಅಂತ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯಾರೇನಾದರೂ ಹೇಳ್ಕೊಳ್ಳಿ, ಕಾಂಗ್ರೆಸ್ ಅವರು ಮೋದಿಯವರ ಚಮಚ ಶಶಿ ತರೂರ್ ಅಂತ ಅವರು ಹೇಳ್ಕೊಂಡು, ಚುನಾವಣೆ ಬಂದಾಗ ಫೈಟ್ ಇದ್ದಿದ್ದು ಸತ್ಯ, ಫೈಟ್ ಮಾಡೋದು ಕೂಡ ಸತ್ಯ, ವಾಕ್ ಪ್ರಹಾರ ಅಂತೂ ಕಾಮನ್. ಆದರೆ ದೇಶ ಅಂತ ಬಂದಾಗ ಶಶಿ ತರೂರ್ ಅವರು ಮಾಡ್ತಾ ಇರೋದು ಈಗ ಸರಿಯಾಗೇ ಇದೆ. ಅಮೆರಿಕದಲ್ಲಿ ಹೋಗಿ ಪಾಕಿಸ್ತಾನದ ಮುಖವಾಡವನ್ನು ಕಳಚಿ ಬಂದಿದ್ದಾರೆ. ಇಡೀ ದೇಶ ಇವತ್ತು ಶಶಿ ತರೂರ್ ಅವರಿಗೆ ಒಂದು ಸಲಾಂ ಅಂತ ಹೇಳ್ತಾರೆ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ ಅಸಲಿ ಪ್ರೋಟೀನ್. MDH